ಹಾಯ್ ಸ್ನೇಹಿತರೆ, ದಿನಾಂಕ 2/2/2026 ನಡೆದಂತಹ ರಾಜ್ಯ ಮಟ್ಟದ SSLC ಪೂರ್ವ ಸಿದ್ಧತಾ ಪರೀಕ್ಷೆ 2ರ ಸಮಾಜ ವಿಜ್ಞಾನದ ಮಾದರಿ ಉತ್ತರಗಳನ್ನ ನಿಮ್ಮ ಜೊತೆ ಚರ್ಚೆ ಮಾಡ್ತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಈ ವಿಡಿಯೋ ನೋಡ್ತಿದ್ರ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನೋಡಿ, ಒಂದನೇ ಪ್ರಶ್ನೆ, ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಸಾಲಿಯಾನಿ ಗ್ರಾಮದಲ್ಲಿ ನಡೆದ ಪರಿಸರ ಚಳವಳಿ ಯಾವುದು ಅಂತ ಕೇಳಿದ್ರು. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್, ಅಪ್ಪಿಕೋ ಚಳವಳಿ. ಓಕೆ, ನೆಕ್ಸ್ಟ್, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯಿಂದ ಬ್ರಿಟಿಷ್ ಸರ್ಕಾರ ಪಡೆಯುತ್ತಿದ್ದ ತೆರಿಗೆ ಅಪರಾಧ ತೆರಿಗೆ ಎಂದು ಟೀಕಿಸಿದವರು ಯಾರು? ತೆರಿಗೆಗೆ ಅಪರಾಧ ತೆರಿಗೆ ಎಂದು ಟೀಕಿಸಿದವರು ಯಾರು ಅಂದ್ರೆ ಇಂಗ್ಲೆಂಡ್ನ ಶಾಸನ ಸಭೆಯ ಸದಸ್ಯರವರು. ಯಾರು ಅಂದ್ರೆ ಆಪ್ಷನ್ ಬಿ ಎಡ್ಮಂಡ್ ಬರ್ಕ್. ಓಕೆ, ನೆಕ್ಸ್ಟ್, ಮೂರನೇದು, ಎರಡನೇ ಮಹಾಯುದ್ಧದ ನಂತರ ಶೀತಲ ಸಮರದಲ್ಲಿ ತೊಡಗಿದ್ದ ರಾಷ್ಟ್ರಗಳು ಯಾವುವು? ಆಪ್ಷನ್ ಡಿ ಇಸ್ ಸೋವಿಯತ್ ರಷ್ಯಾ ಮತ್ತೆ ಅಮೆರಿಕ ಸಂಯುಕ್ತ ಸಂಸ್ಥಾನ. ಎರಡು ರಾಷ್ಟ್ರಗಳು ಶೀತಲ ಸಮರದಲ್ಲಿ ತೊಡಗಿಕೊಂಡಿದ್ದವು. ನಾಲ್ಕನೇ ಪ್ರಶ್ನೆ, ವಿಶ್ವದ ವ್ಯಾಪಾರ ವಾಣಿಜ್ಯದ ತೃತೀಯ ಆರ್ಥಿಕ ಆಧಾರ ಸ್ತಂಭ ಎಂದು ಕರೆಯಲ್ಪಡುವ ವಿಶ್ವಸಂಸ್ಥೆಯ ಆಶ್ರಯ ಸಂಸ್ಥೆ ಯಾವುದು ಅಂದ್ರೆ ವಿಶ್ವ ವ್ಯಾಪಾರ ಸಂಘಟನೆ. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್, ಐದನೇದು, ಬೆಂಗಳೂರು ಭಾರತದ ಸಿಲಿಕಾನ್ ಕಣಿವೆ ಎಂದು ಕರೆಯಲಾಗುವುದು ಏಕೆಂದರೆ ಅದು ಮಾಹಿತಿ ತಂತ್ರಜ್ಞಾನದ ಮುಖ್ಯ ಕೇಂದ್ರವಾಗಿದೆ. ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ಆರನೇದು, ಭಾರತದ ನೈಜ ಅಭಿವೃದ್ಧಿ ಎಂದರೆ ಅದು ಗ್ರಾಮಗಳ ಅಭಿವೃದ್ಧಿ ಎಂದು ಹೇಳಿದರು. ಆಪ್ಷನ್ ಬಿ ಮಹಾತ್ಮ ಗಾಂಧೀಜಿ. ಏಳನೇದು, ಭಾರತದ ಸ್ಥಳ ವಿನ್ಯಾಸವನ್ನು ಪ್ರಮುಖವಾಗಿ ಗುರುತಿಸಬಹುದಾದ ವ್ಯವಸ್ಥೆ ಯಾವುದಂದ್ರು ಆಪ್ಷನ್ ಎ ಜಾತಿ ವ್ಯವಸ್ಥೆ. ಎಂಟನೇ ಪ್ರಶ್ನೆ, ಮಮತಾರವರು ಒಂದು ಬ್ಯಾಂಕ್ ಖಾತೆಯನ್ನು ಹೊಂದಿದ್ದು ಬ್ಯಾಂಕ್ ಅವರ ಖಾತೆಗೆ ಬಡ್ಡಿಯನ್ನು ಕೊಡಲು ಬದಲು ಸೇವಾ ಶುಲ್ಕವನ್ನ ಮಾಡುತ್ತದೆ. ಹಾಗಾದ್ರೆ ಮಮತಾರವರು ಹೊಂದಿರುವ ಖಾತೆ ಬ್ಯಾಂಕ್ ಖಾತೆ ವಿಧ ಯಾವುದು ಅಂದ್ರೆ ಆಪ್ಷನ್ ಡಿ ಚಾಲ್ತಿ ಖಾತೆ. ಇಲ್ಲಿಗೆ ಒಂದನೇ ಮೇನ್ ಮುಗಿತು. ಎರಡನೇ ಮೇನು, ಒಂಬತ್ತನೇದು, ಹಲಗಲಿಯ ಬೇಡರು ಬ್ರಿಟಿಷರ ವಿರುದ್ಧ ದಂಗೆ ಏಳಲು ಕಾರಣವೇನು? ಉತ್ತರ ಬಂದ್ಬಿಟ್ಟು ಬ್ರಿಟಿಷರು ತಮ್ಮ ಆಳ್ವಿಕೆಯ ಪ್ರದೇಶದಲ್ಲಿ ಶಸ್ತ್ರಾಸ್ತ್ರಗಳ ಬಳಕೆಯನ್ನ ನಿರ್ಬಂಧಿಸಿ ಕಾನೂನೊಂದನ್ನ ಜಾರಿಗೆ ತಂದಿದ್ರು. ಹಾಗಾಗಿ ಅವರು ಹಲಗಲಿಯ ಬೇಡರು ಬ್ರಿಟಿಷರ ವಿರುದ್ಧ ದಂಗೆ ಎದ್ದರು. ಹತ್ತನೇ ಪ್ರಶ್ನೆ, ರಾಷ್ಟ್ರಗಳ ಸಂಘವನ್ನ ಏಕೆ ಸ್ಥಾಪಿಸಲಾಯಿತು? ಉತ್ತರ ಮೊದಲನೇ ವಿಶ್ವ ಸಮರದ ಬಳಿಕ ಜಾಗತಿಕ ಶಾಂತಿಗಾಗಿ. ಓಕೆ, ನೆಕ್ಸ್ಟ್, ಭದ್ರತಾ ಮಂಡಳಿಯನ್ನ ವಿಶ್ವಸಂಸ್ಥೆಯ ಸಚಿವ ಸಂಪುಟ ಎಂದು ಕರೆಯಲು ಕಾರಣವೇನು? ಉತ್ತರ ಜಾಗತಿಕ ಸಮಸ್ಯೆಗಳ ಪರಿಹಾರಕ್ಕಾಗಿ ಪ್ರಮುಖ ನಿರ್ಧಾರಗಳನ್ನ ಕೈಗೊಳ್ಳಲಾಗುತ್ತದೆ. 12ನೇ ಪ್ರಶ್ನೆ, ಅತ್ಯಂತ ಕಡಿಮೆ ಮಳೆಯನ್ನ ಬೀಳುವ ಋತುವನ್ನ ಹೆಸರಿಸಿ ಅಂತ ಹೇಳಿದರೆ ಚಳಿಗಾಲ. ಉತ್ತರ ಸಾರಿಗೆ ವ್ಯವಸ್ಥೆ ಏನು? 13ನೇ ಪ್ರಶ್ನೆ, ವಸ್ತುಗಳು, ಸೇವೆಗಳು, ಮಾಹಿತಿ ಮತ್ತು ಸರಕುಗಳನ್ನ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗಿಸುವುದು ಸಾರಿಗೆ. 14ನೇ ಕ್ವಶನ್, ಸರ್ಕಾರದ ಆಯವ್ಯಯ ಪತ್ರದ ಕಾರ್ಯಾಚರಣೆಯ ಮೂಲಕ ಅರ್ಥವ್ಯವಸ್ಥೆ ನಿವ್ವಳ ಶಕ್ತಿಯನ್ನ ಹೆಚ್ಚಿಸುವುದು ಆಗಿದೆ. 15 ಜನಮುಂದೆ. 16 ಗ್ರಾಮಾಂತರ ಪ್ರದೇಶಗಳಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸುವುದರ ಮೂಲ ಪ್ರತಿಬಿಂಬ ತಾರತಮ್ಯವನ್ನ ನಿವಾರಿಸುತ್ತಾರೆ. 3ನೇ ಮೇನು 2 ಅಂಕದ್ದು. 17ನೇ ಪ್ರಶ್ನೆ, ಕರ್ನಾಟಕ ಲೋಕಸೇವಾ ಆಯೋಗದ ಕಾರ್ಯಗಳನ್ನ ಯಾವ್ಯಾವು ಅಂತ ಕೇಳಿದ್ರೆ ಆ ಕಾರ್ಯಗಳು ಪಾಯಿಂಟ್ ಬಂದ್ಬಿಟ್ಟು ಉತ್ತರ ರಾಜ್ಯ ಸರ್ಕಾರಿ ಸೇವೆಗೆ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸುವುದು, ವ್ಯಕ್ತಿತ್ವ ಪರೀಕ್ಷೆ ನಡೆಸುವುದು, ವರ್ಷಕ್ಕೆ 2 ಬಾರಿ ಇಲಾಖಾ ಪರೀಕ್ಷೆ ನಡೆಸುವುದು, ಮತ್ತೆ 4ನೇ ಪಾಯಿಂಟ್ ಶಿಸ್ತು ಮತ್ತು ಬಡ್ತಿ ವಿಷಯದಲ್ಲಿ ಸರ್ಕಾರಕ್ಕೆ ಸಲಹೆ ನೀಡುವುದು. ಇದು ರಾಜ್ಯ ಲೋಕಸೇವಾ ಆಯೋಗದ ಕಾರ್ಯಗಳು. ಅದರಲ್ಲಿ ಮತ್ತೊಂದು ಪ್ರಶ್ನೆ, ವಿಶ್ವದ ರಾಷ್ಟ್ರದ ಅಭಿವೃದ್ಧಿಯಲ್ಲಿ IBRDಯ ಪಾತ್ರವೇನು? IBRDಯು ಕೃಷಿ, ಕೈಗಾರಿಕೆ, ಸಾರಿಗೆ ಮತ್ತು ಸಂಪರ್ಕ ಅಭಿವೃದ್ಧಿಗೆ ನೆರವು ನೀಡುತ್ತೆ. ದ್ವಿತೀಯ ಮಹಾಯುದ್ಧದ ಬಳಿಕ ಆರ್ಥಿಕ ಪುನಶ್ಚೇತನ ನೆರವು ನೀಡುತ್ತೆ. ವಿಶ್ವ ವ್ಯಾಪಾರ ಮತ್ತು ವಿದೇಶಿ ವಿನಿಮಯ ಪಾವತಿ ಸಮತೋಲನದ ಸಹಾಯ ಮಾಡುತ್ತೆ. ಪ್ರಗತಿ ರಾಷ್ಟ್ರಗಳ ಆರ್ಥಿಕ ಅಭಿವೃದ್ಧಿಗೆ ಅತ್ಯಂತ ಹೆಚ್ಚಿನ ಸಹಾಯ. ನೆಕ್ಸ್ಟ್ ಪ್ರಶ್ನೆ, ಬಾಲ ಕಾರ್ಮಿಕ ಸಮಸ್ಯೆಗಳ ಕಾರಣವೇನು? ಬಾಲ ಕಾರ್ಮಿಕರ ಸಮಸ್ಯೆಗೆ ಕಾರಣ ಕಡು ಬಡತನ, ಕೌಟುಂಬಿಕ ಕಲಹ, ವಿಚ್ಛೇದನ, ಕೌಟುಂಬಿಕ ಹಿಂಸೆ, ಪೋಷಕರ ಅತಿಯಾದ ನಿಯಂತ್ರಣ, ಅನಕ್ಷರತೆ, ಮಕ್ಕಳ ಅಪಹಾರ ಮತ್ತು ದೊಂಬಿ ಕಾರಣಗಳು, ಪ್ರಚೋದಕ ಸನ್ನಿವೇಶ, ವ್ಯಕ್ತಿಗಳ ಅನಿಯಂತ್ರಣ ವರ್ತನೆ, ಅನಾಗರಿಕರ ನಡವಳಿಕೆ, ಅಪರಾಧಿ ಗುಣ ಮತ್ತೆ ದೊಂಬಿಪರ ಮನೋಭಾವ. ಇದು ಕಾರ್ಮಿಕರ ಸಮಸ್ಯೆಗೆ ಕಾರಣಗಳು. ನೆಕ್ಸ್ಟ್ 18ನೇದು, ಭಾರತ ಒಕ್ಕೂಟಕ್ಕೆ ಜುನಾಗಢ ಸಂಸ್ಥಾನವನ್ನ ವಿಲೀನಗೊಳಿಸಿದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ. ಉತ್ತರ ಬಂದ್ಬಿಟ್ಟು ಜುನಾಗಢದ ನವಾಬನು ಪಾಕಿಸ್ತಾನಕ್ಕೆ ಸೇರಲು ಬಯಸಿದ್ದನು. ಪ್ರಜೆಗಳು ನವಾಬನ ವಿರುದ್ಧ ಬೀದಿಗಿಳಿದರು. ನವಾಬನು ಪಾಕಿಸ್ತಾನಕ್ಕೆ ಪಲಾಯ ಮಾಡಿದನು. ದಿವಾನರು ಮನವಿಯ ಮೇರೆಗೆ ಭಾರತ ಸರ್ಕಾರ ಸೈನ್ಯವನ್ನು ಕಳಿಸಿ ಭಾರತದಲ್ಲಿ ವಿಲೀನಗೊಳಿಸಲಾಯಿತು. ನೆಕ್ಸ್ಟ್ ಪ್ರಶ್ನೆ, ಮಳೆ ಕೊಯ್ಲು ಅಥವಾ ಮಳೆ ನೀರಿನ ಸಂಗ್ರಹಣೆ ಇಂದು ಕಡ್ಡಾಯವಾಗಿದೆ. ಏಕೆಂದ್ರೆ ಜಲ ಸಂಪತ್ತು ತಾರತಮ್ಯದಿಂದ ಕೂಡಿದೆ. ಮಳೆಗಾಲದಲ್ಲಿ ಅವಧಿ ಕಡಿಮೆ,
ಮಳೆಗಾಲದ ಅವಧಿ ಕಡಿಮೆ, ಹೆಚ್ಚು ಮಳೆ ಬೀಳುವ ಪ್ರದೇಶಗಳಲ್ಲಿ ದೀರ್ಘ ಮಳೆ ರಹಿತ ಪ್ರದೇಶಗಳಾಗಿವೆ. ಜಲಕ್ಷಾಮ ಪರಿಹಾರಕ್ಕೆ ಸೂಕ್ತ. ನೆಕ್ಸ್ಟ್ 19ನೇದು, ಹತ್ತಿ ಗಿರಣಿಗಳಲ್ಲಿ ಕಚ್ಚಾ ವಸ್ತುಗಳ ಬಳಕೆ, ವಿದೇಶಿ ವಿನಿಮಯ ಬಳಕೆ. ಹತ್ತಿ ಬೆಳೆಯುವ ಪ್ರದೇಶ ಭಾರತ ಮೊದಲ ಸ್ಥಾನ ಹಾಗೂ ಉತ್ಪಾದನೆಯಲ್ಲಿ 2ನೇ ಸ್ಥಾನ. ಇದು 19ನೇ ಆನ್ಸರ್. 20ನೇ ಪ್ರಶ್ನೆಗೆ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯಿಂದ ಬ್ರಿಟಿಷರ ವಶವಾದ ದೇಶೀಯ ಸಂಸ್ಥಾನಗಳನ್ನ ಹೆಸರಿಸಿ ಅಂತ ಹೇಳಿದರೆ, ಸೊ ಆ ಸ್ಥಳಗಳು ಸತಾರ, ಝಾನ್ಸಿ, ಜೈಪುರ, ಉದಯಪುರ ಮತ್ತು ಸಂಬಲ್ಪುರ. ಸೊ 21ನೇ ಕ್ವಶನ್ಗೆ, ಸದಾ ಹಸಿರು ಕ್ರಾಂತಿ ಇನ್ನು ಏಕೆ ಪ್ರಾರಂಭಿಸಲಾಯಿತು? ಸದಾ ಹಸಿರು ಕ್ರಾಂತಿ ಅದು ಪರಿಸರ ಸ್ನೇಹಿ ಮಾಹಿತಿ ತಂತ್ರಜ್ಞಾನ ಬಳಕೆಯಾಗಿರುತ್ತೆ, ಸಾವಯವ ಕೃಷಿಗೆ ಪೂರಕವಾಗಿರುತ್ತದೆ, ಶೂನ್ಯ ಬಂಡವಾಳ ಕೃಷಿ ಆಗಿರುತ್ತೆ ಮತ್ತೆ ಸುಸ್ಥಿರ ಕೃಷಿ ವಿಧಾನವಾಗಿದೆ. 22ನೇ ಕ್ವಶನ್, ಜಾನ್ ಎಫ್ ಕೆನಡಿ ಅವರು ತನ್ನ ಪ್ರಜೆಗಳಿಗೆ ಗ್ರಾಹಕ ಹಕ್ಕನ್ನು ನೀಡಿದರು ಏಕೆ? ಅದು ಮಾಹಿತಿ ನೀಡುತ್ತೆ, ನಿವೇದನ, ಪರಿಹಾರ, ಆಯ್ಕೆ ಹಕ್ಕನ್ನು ಅವರು ನೀಡಿದ್ದರು. ನೆಕ್ಸ್ಟ್ 23ನೇ ಕ್ವಶನ್, ಕರ್ನಾಟಕ ಲೋಕಸೇವಾ ಆಯೋಗದ ಕಾರ್ಯಗಳನ್ನ ತಿಳಿಸಿ ಅಂತ ಹೇಳಿದ್ದಾರೆ. ಕರ್ನಾಟಕ ಲೋಕಸೇವಾ ಆಯೋಗದ ಕಾರ್ಯಗಳು, ಇದು ರಾಜ್ಯ ಸರ್ಕಾರಿ ಸೇವಾ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸುತ್ತೆ, ವ್ಯಕ್ತಿತ್ವ ಪರೀಕ್ಷೆ ನಡೆಸುತ್ತೆ, ವರ್ಷಕ್ಕೆ 2 ಬಾರಿ ಇಲಾಖಾ ಪರೀಕ್ಷೆ ನಡೆಸುವುದು ಮತ್ತೆ ಶಿಸ್ತು ಮತ್ತು ಬಡ್ತಿ ವಿಷಯದಲ್ಲಿ ಸರ್ಕಾರಕ್ಕೆ ಸಲಹೆ ನೀಡುತ್ತೆ. ವಿಶ್ವ ರಾಷ್ಟ್ರಗಳ ಅಭಿವೃದ್ಧಿಯಲ್ಲಿ IBRDಯ ಪಾತ್ರವೇನು? ಸೊ ಉತ್ತರ, ಕೃಷಿ, ಕೈಗಾರಿಕೆ, ಸಾರಿಗೆ ಮತ್ತು ಸಂಪರ್ಕ ಅಭಿವೃದ್ಧಿಗೆ ನೆರವು ನೀಡುತ್ತೆ. ದ್ವಿತೀಯ ಮಹಾಯುದ್ಧದ ಬಳಿಕ ಆರ್ಥಿಕ ಪುನಶ್ಚೇತನಕ್ಕೆ ನೆರವು ನೀಡುತ್ತೆ. ವಿಶ್ವ ವ್ಯಾಪಾರ, ವಿದೇಶಿ ವಿನಿಮಯ, ಪಾವತಿ ಸಮತೋಲನಕ್ಕೆ ಸಹಾಯ ಮಾಡುತ್ತೆ. ಪ್ರಗತಿಪರ ರಾಷ್ಟ್ರಗಳ ಅಭಿವೃದ್ಧಿಗೆ ಅತ್ಯಂತ ಸಹಾಯಕವಾಗುತ್ತೆ. ನೆಕ್ಸ್ಟ್ 24, ಪ್ರತಿ ವರ್ಷವೂ ಮಾರ್ಚ್ 15ರಂದು ವಿಶ್ವ ಗ್ರಾಹಕರ ಹಕ್ಕು ದಿನಾಚರಣೆಗಾಗಿ ಏಕೆ ಆಚರಿಸಲಾಗುತ್ತೆ? ಮಾರ್ಚ್ 15, 1962 ಮಾರ್ಚ್ 15ರಂದು ಅಂದಿನ ಅಮೆರಿಕದ ಅಧ್ಯಕ್ಷರಾದ ಜಾನ್ ಎಫ್ ಕೆನಡಿ ಅವರು ಅಲ್ಲಿನ ನಾಗರಿಕರಿಗೆ ಸಂರಕ್ಷತೆ, ಮಾಹಿತಿ, ನಿವೇದನೆ, ಪರಿಹಾರ ಎಂಬ 4 ಹಕ್ಕುಗಳನ್ನು ನೀಡುವ ವಿಧೇಯಕ ಅಂಗೀಕರಿಸಿದರು. ಸೊ ಅದರ ಪರಿಣಾಮವಾಗಿ ಮಾರ್ಚ್ 15ರಂದು ಪ್ರತಿ ವರ್ಷ ವಿಶ್ವ ಗ್ರಾಹಕರ ಹಕ್ಕುಗಳ ದಿನಾಚರಣೆಯಾಗಿ ಆಚರಿಸುತ್ತಾ ಬರಲಾಗುತ್ತಿದೆ. ಸೊ 4ನೇ ಮೇನು 3 ಅಂಕದ ಪ್ರಶ್ನೆಗಳು. ಡಚ್ಚರ ವಿರುದ್ಧ ಮಾರ್ತಾಂಡವರ್ಮನ ಹೋರಾಟವನ್ನು ವಿವರಿಸಿ ಅಂತ ಹೇಳಿದರೆ, ವೈನಾಡಿನ ರಾಜ ಮಾರ್ತಾಂಡವರ್ಮನು 50,000 ಸೈನಿಕರ ಸೈನ್ಯವನ್ನು ಕಟ್ಟಿದ್ದನು. ಮೆಣಸು ಬೆಳೆಯುವ ಪ್ರದೇಶಗಳನ್ನು ತನ್ನ ವಶ ಮಾಡಿಕೊಂಡನು. ಕರೆಮೆಣಸಿನ ವ್ಯಾಪಾರದಲ್ಲಿ ಹಿಡಿತ ಸಾಧಿಸಿದ್ದ ಡಚ್ಚರನ್ನು ಸದೆ ಬೆಳೆಯಲು ರಣತಂತ್ರ ಹೆಣೆದನು. ಸುತ್ತಮುತ್ತಲಿನ ಪಾಳೆಗಾರರು ಮತ್ತು ಸಂಸ್ಥಾನಿಕರ ಡಚ್ಚರ ವಿರುದ್ಧ ನಿಲ್ಲಿಸಿದನು. 1741ರಲ್ಲಿ ತಿರುವಾಂಕೂರಿನ ಮೇಲೆ ಆಕ್ರಮಣ ಮಾಡಿದ ಡಚ್ ಸೇನೆಯನ್ನ ಮಾರ್ತಾಂಡವರ್ಮನು ಸೋಲಿಸಿದನು. ಕೇರಳ ಮತ್ತು ವೈನಾಡಿನ ಮೆಣಸಿನ ವ್ಯಾಪಾರದಲ್ಲಿ ಹಕ್ಕನ್ನು ಸ್ಥಾಪಿಸಿದನು. ಅಲ್ಲದೆ ಡಚ್ಚರ ಹಿಡಿತದಲ್ಲಿದ್ದ ಬಂದರುಗಳನ್ನು ಮರುಪಡೆಯುವಲ್ಲಿ ಯಶಸ್ವಿಯಾದನು. ಅಂತಿಮವಾಗಿ 1753 ಡಚ್ ಪಡೆಗಳು ತಮ್ಮ ಅಧಿಕಾರ ತಿರುವಾಂಕೂರಿಗೆ ಒಪ್ಪಿಸಿ ಶರಣಾದನು. ಇದು ಮಾರ್ತಾಂಡವರ್ಮನ ಬಗ್ಗೆ ಇರುವಂತಹ ಉತ್ತರಗಳು. ನೆಕ್ಸ್ಟ್, ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳನ್ನು ತಿಳಿಸಿ. ಉತ್ತರ, ದೇಶೀಯ ರಾಜ ಬ್ರಿಟಿಷ್ ಸೈನಿಕ ತುಕಡಿಯನ್ನು ತನ್ನ ರಾಜ್ಯದಲ್ಲಿ ಇರಿಸಿಕೊಳ್ಳಬೇಕು. ಸೇನೆಯ ವೆಚ್ಚವನ್ನು ರಾಜ್ಯವೇ ಭರಿಸಬೇಕು, ಇಲ್ಲವೇ ನಿರ್ದಿಷ್ಟ ಕಂದಾಯ ಪ್ರದೇಶವನ್ನು ಬಿಟ್ಟುಕೊಡಬೇಕು. ರಾಜನು ತನ್ನ ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟ್ ಅನ್ನು ನೇಮಿಸಿಕೊಳ್ಳಬೇಕು. ಬ್ರಿಟಿಷ್ ಅನುಮತಿ ಇಲ್ಲದೆ ಆಸ್ಥಾನದಲ್ಲಿ ಯಾವುದೇ ಯುರೋಪಿಯನರನ್ನ ನೇಮಿಸಿಕೊಳ್ಳುವಂತಿಲ್ಲ. ಯುದ್ಧ ಅಥವಾ ಸಂಧಾನ ಮಾಡಿಕೊಳ್ಳಬೇಕಾದರೆ ಗವರ್ನರ್ ಜನರಲ್ ಸಮ್ಮತಿ ಬೇಕು. ಕಂಪನಿ ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯನ್ನು ಒದಗಿಸುವುದು ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು. ಅರಣ್ಯ ಸಂರಕ್ಷಣೆಯ ವಿಧಾನಗಳನ್ನು ತಿಳಿಸಿ. ಸೊ ಗರ್ಭಿತ ಮರಗಳನ್ನು ತಡೆಯುವುದು, ಮರಗಳಿಗೆ ತಗುಲುವ ರೋಗವನ್ನು ನಿಯಂತ್ರಿಸುವುದು, ಸಸಿಯನ್ನು ನೆಡುವುದು, ಬೀಜಗಳನ್ನು ಹರಡುವುದು, ಪ್ರಾಣಿಗಳನ್ನು ಮೇಯಿಸುವುದು. ನೆಕ್ಸ್ಟ್, ಮರ ಕಡಿಯುವುದನ್ನು ನಿಲ್ಲಿಸುವುದು, ಕಾಡ್ಗಿಚ್ಚನ್ನು ನಿಯಂತ್ರಿಸುವುದು. ಇದು ಅರಣ್ಯ ಸಂರಕ್ಷಣೆಯ ಕ್ರಮಗಳು. ದೂರ ಸಂವೇದಿ ತಂತ್ರಜ್ಞಾನದ ಪ್ರಾಮುಖ್ಯತೆಯನ್ನು ತಿಳಿಸಿ. ನೈಜ ಮಾಹಿತಿ ನೀಡುತ್ತೆ. ಕಡಿಮೆ ವೆಚ್ಚದ ಮಾಹಿತಿ ಸಂಗ್ರಹಣೆ, ಶೀಘ್ರವೇ ಮಾಹಿತಿ ಪಡೆಯಲು ಸಹಾಯಕಾರಿ. ನೈಸರ್ಗಿಕ ಕೋಪ ಪ್ರದೇಶಗಳ ಅಧ್ಯಯನಕ್ಕೆ ಸಹಾಯಕಾರಿ. ವಸ್ತುಗಳ ನೇರ ಸಂಪರ್ಕ ಹೊಂದಿದೆ. ಮಾಹಿತಿ ಸಂಗ್ರಹ, ಬಾಹ್ಯ ಮತ್ತು ಉಪಗ್ರಹ ಛಾಯಾಚಿತ್ರವನ್ನು ತೆಗೆದುಕೊಳ್ಳಬಹುದು. ಇದು ದೂರ ಸಂವೇದಿ ತಂತ್ರಜ್ಞಾನದ ಪ್ರಾಮುಖ್ಯತೆ. 27ನೇ ಕ್ವಶನ್, ಗ್ರಾಮೀಣ ಅಭಿವೃದ್ಧಿಯ ಮಹತ್ವ ಅಥವಾ ಪಂಚಾಯತ್ ರಾಜ್ ವ್ಯವಸ್ಥೆಯ ಪಾತ್ರವನ್ನು ತಿಳಿಸಿ ಅಂತ ಹೇಳುತ್ತೆ. ಅಭಿವೃದ್ಧಿ ಗ್ರಾಮೀಣ ಜನರ ಪಾಲ್ಗೊಳ್ಳುವಿಕೆ ಮಾಡುತ್ತೆ. ಪ್ರಾಥಮಿಕ ಮಾಧ್ಯಮಿಕ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡುತ್ತೆ. ಆರೋಗ್ಯ ಮತ್ತು ನೈರ್ಮಲ್ಯ ಸೌಲಭ್ಯ ವಿಸ್ತರಣೆಯನ್ನು ನೀಡುತ್ತೆ. ಗ್ರಾಮೀಣ ಹಾಗೂ ಗುಡಿ ಕೈಗಾರಿಕೆ ಅಭಿವೃದ್ಧಿಗೆ ಸಹಾಯಕಾರಿ. ಆಹಾರ ಮತ್ತು ಸಂಸ್ಕರಣಾ ಘಟಕಗಳನ್ನು ಸ್ಥಾಪನೆ ಮಾಡುತ್ತೆ. ಆಶ್ರಯ ಯೋಜನೆ, ಮನೆಗಳ ನಿರ್ಮಾಣ ಮತ್ತೆ ಸುವರ್ಣ ಗ್ರಾಮ ಯೋಜನೆಯನ್ನ ಜಾರಿ ತರುವ ಮೂಲಕ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ. ಮಹಿಳಾ ಸ್ವಸಹಾಯ ಸಂಘಗಳಿಗೆ ಪ್ರೋತ್ಸಾಹ ನೀಡುತ್ತೆ ಮತ್ತೆ ಗ್ರಾಮೀಣ ಗುಡಿ ಕೈಗಾರಿಕೆಗೆ ಸಹಿತ ಪ್ರೋತ್ಸಾಹ ನೀಡುತ್ತೆ.
ನೆಕ್ಸ್ಟ್ ಸಾರ್ವಜನಿಕ ಹಣಕಾಸು ಮತ್ತು ವೈಯಕ್ತಿಕ ಹಣಕಾಸು ನಡುವಿನ ವ್ಯತ್ಯಾಸ ಬರೆಯಿರಿ ಅಂತ ಹೇಳಿದಾನೆ. ಸೊ ವೈಯಕ್ತಿಕ ಹಣಕಾಸು ಇದು ಕುಟುಂಬದ ಆದಾಯ ಮತ್ತು ವೆಚ್ಚಗಳಿಗೆ ಸಂಬಂಧಪಟ್ಟಿದ್ದು. ಇದು ಕರಕಾರಕ ಆದಾಯ ವೆಚ್ಚಗಳಿಗೆ ಸಂಬಂಧಿಸಿದಾಗಿದೆ. ಇಲ್ಲಿ ಆದಾಯವನ್ನು ಅಂದಾಜು ಮಾಡಿ ನಂತರ ಅದಕ್ಕೆ ಅನುಗುಣವಾಗಿ ವೆಚ್ಚ ಮಾಡುತ್ತಾರೆ. ಇಲ್ಲಿ ಸರ್ಕಾರ ಮೊದಲು ವೆಚ್ಚವನ್ನು ಅಂದಾಜು ಮಾಡಿ ಅದಕ್ಕೆ ತಕ್ಕಂತೆ ಆದಾಯವನ್ನು ಹೊಂದಿಸುತ್ತೆ. ಇಲ್ಲಿ ಹಣಕಾಸಿನ ವ್ಯವಹಾರಗಳನ್ನು ಗೌಪ್ಯವಾಗಿಡಲಾಗುತ್ತದೆ. ಇಲ್ಲಿ ಹಣಕಾಸಿನ ಶಾಸನಸಭೆಯಲ್ಲಿ ಚರ್ಚಿಸಿ ನಂತರ ಮಾಧ್ಯಮಗಳಲ್ಲಿ ತಿಳಿಯುವಂತೆ ಪ್ರಚಾರ ಮಾಡಲಾಗುತ್ತದೆ. ಸೊ ಇಲ್ಲಿ ನೆಕ್ಸ್ಟ್ ಕುಟುಂಬ ಉಳಿತಾಯ ಮಾಡಿದ್ರೆ ಅದು ಅವರ ಪ್ರಗತಿಗೆ ಪೂರಕ. ಬಟ್ ಇಲ್ಲಿ ಸಾರ್ವಜನಿಕ ಹಣಕಾಸಿನಲ್ಲಿ ಇಲ್ಲಿ ಉಳಿತಾಯ ಮಾಡಿದ್ರೆ ಅದು ಅಭಿವೃದ್ಧಿ ಹೊಂದುತ್ತಿರುವ ದೇಶದ ಪ್ರಗತಿಗೆ ಕುಂಠಿತವನ್ನಗೊಳಿಸುತ್ತೆ. ಇದು ಸಾರ್ವಜನಿಕ ಹಣಕಾಸು ಮತ್ತು ವೈಯಕ್ತಿಕ ಹಣಕಾಸಿನ ವ್ಯತ್ಯಾಸ. ನೆಕ್ಸ್ಟ್ 28ನೇದು ಬ್ಯಾಂಕಿನ ಸೇವೆಗಳು ಯಾವ್ಯಾವು ಅಂತ ಕೇಳಿದ್ದಾರೆ. ಸೊ ಹಣದ ಭದ್ರತೆಯನ್ನು ಕಾಪಾಡುತ್ತೆ. ಹಣದ ವಹಿವಾಟು, ಠೇವಣಿ ಅಂಗೀಕಾರ, ಸಾಲ ಕೊಡುವುದು, ಹಣದ ಪಾವತಿ ಮತ್ತು ಭದ್ರತಾ ಕಪಾಟು ಸೌಲಭ್ಯ ಕೊಡುತ್ತೆ. ಲಾಭ ಮತ್ತು ಸೇವಾ ಭಾವನೆ ಇರುತ್ತೆ. ಭರವಸೆಯ ಸೇವೆಗಳು ಇರ್ತವೆ. ನೆಕ್ಸ್ಟ್ ಉದ್ಯಮಶೀಲತೆಯ ಗುಣಲಕ್ಷಣ ತಿಳಿಸಿ ಅಂತ ಹೇಳಿದ್ದಾರೆ. ಸೊ ಅವರು ಉದ್ಯಮಿಗಳ ಗುಣಲಕ್ಷಣಗಳು ಸೃಜನಾತ್ಮಕತೆಯಿಂದ ಇರುತ್ತಾರೆ, ಕ್ರಿಯಾತ್ಮಕವಾಗಿದೆ, ನಾಯಕತ್ವ ಗುಣಗಳಿಂದಿರುತ್ತಾರೆ, ಗುಂಪು ಕಟ್ಟುವುದಿರುತ್ತೆ, ಸಮಸ್ಯೆಗಳನ್ನ ಪರಿಹಾರ ಮಾಡುವಂತಹದ್ದಾಗಿದೆ, ವಚನಬದ್ಧತೆ ಇರುತ್ತೆ ಮತ್ತೆ ಗುರುಮುಟ್ಟುವಿಕೆ ಇರುತ್ತೆ. ಇದು ಉದ್ಯಮಶೀಲತೆಯ ಗುಣಲಕ್ಷಣಗಳಾಗಿವೆ. ಸೊ ನೆಕ್ಸ್ಟ್ 29ನೇ ಕ್ವೆಶ್ಚನ್ ಆರ್ಯ ಸಮಾಜದ ಉದ್ದೇಶಗಳನ್ನು ತಿಳಿಸಿ ಅಂತ ಹೇಳಿದರೆ. ಉತ್ತರ ಬಂದ್ಬಿಟ್ಟು ವಿಧವಾ ವಿವಾಹ ಪ್ರೋತ್ಸಾಹಿಸುವುದು, ವಿಗ್ರಹ ಆರಾಧನೆ, ಜಾತಿ ಪದ್ಧತಿಯನ್ನು ಖಂಡಿಸುವುದು, ವೇದಗಳಿಗೆ ಹಿಂತಿರುಗು ಘೋಷಣೆ, ಮೂರ್ತಿ ಪೂಜೆಯನ್ನು ವಿರೋಧಿಸುವುದು. ನೆಕ್ಸ್ಟ್ ಸ್ವದೇಶಿ ವಸ್ತುಗಳ ಬಳಕೆ, ಕರೆ ಸುದ್ದಿ ಚಳವಳಿ ಪ್ರಾರಂಭ ಮತ್ತು ಭಾರತೀಯರಿಗೆ ಭಾರತ ಎಂಬ ಕರೆ. ನೆಕ್ಸ್ಟ್ 29 ಆದ್ಮೇಲೆ 30ನೇ ಪ್ರಶ್ನೆ ಭಾರತ ಮತ್ತು ವಿದೇಶಾಂಗ ನೀತಿಯ ಮೂಲ ತತ್ವಗಳು ಯಾವು? ಭಾರತದ ವಿದೇಶಾಂಗ ನೀತಿಯ ಮೂಲ ತತ್ವಗಳು ಯಾವುವು? ಸೊ ವಸಾಹತುಶಾಹಿ ನೀತಿಗೆ ವಿರೋಧ, ಸಾಮ್ರಾಜ್ಯಶಾಹಿತ್ವಕ್ಕೆ ವಿರೋಧ, ವರ್ಣಭೇದ ನೀತಿಗೆ ವಿರೋಧ, ಅಲಿಪ್ತ ನೀತಿಗೆ ಬೆಂಬಲ, ನಿಶಸ್ತ್ರೀಕರಣಕ್ಕೆ ಬೆಂಬಲ, ವಿಶ್ವಶಾಂತಿಗೆ ಬೆಂಬಲ, ಆಫ್ರಿಕಾ ಮತ್ತು ಏಷ್ಯಾದ ಪ್ರಗತಿಗೆ ಆದ್ಯತೆ. ಇದು ಭಾರತ ವಿದೇಶಾಂಗ ನೀತಿಯ ಮೂಲ ತತ್ವಗಳು. ನೆಕ್ಸ್ಟ್ ಇಲ್ಲಿ ವ್ಯತ್ಯಾಸವನ್ನು ಕೇಳಿದಾನೆ. ಸಂಘಟಿತ ಮತ್ತು ಅಸಂಘಟಿತ ಕೆಲಸಗಾರ ನಡುವಿನ ವ್ಯತ್ಯಾಸ. ಸಂಘಟಿತ ಕೆಲಸಗಾರರು ನಿಗದಿತ ವೇತನ ಭತ್ಯೆ ಹೊಂದಿರ್ತಾರೆ. ಬಟ್ ಅಸಂಘಟಿತ ಕೆಲಸಗಾರರು ನಿಗದಿತ ವೇತನ ಭತ್ಯೆ ಹೊಂದಿರುವುದಿಲ್ಲ. ನೆಕ್ಸ್ಟ್ ವಿರಾಮ ನಿವೃತ್ತಿ ವೇತನ ಸೌಲಭ್ಯ ಇರುತ್ತೆ ಸಂಘಟಿತ ಕೆಲಸಗಾರರಿಗೆ. ಇವರಿಗೆ ವಿರಾಮ ನಿವೃತ್ತಿ ವೇತನ ಸೌಲಭ್ಯ ಇರುವುದಿಲ್ಲ. ನೆಕ್ಸ್ಟ್ ವೈದ್ಯಕೀಯ ಸೌಲಭ್ಯಗಳು ಇರುತ್ತವೆ, ಇವರಿಗೆ ವೈದ್ಯಕೀಯ ಸೌಲಭ್ಯಗಳು ಇರುವುದಿಲ್ಲ. ಇವರಿಗೆ ಕೆಲಸದ ಭದ್ರತೆ ಇರುತ್ತದೆ, ಇವರಿಗೆ ಕೆಲಸ ಭದ್ರತೆ ಇರುವುದಿಲ್ಲ. 1857 ದಂಗೆಗೆ ವಿಫಲತೆಗೆ ಕಾರಣ ಏನು ಅಂತ 32ನೇ ಪ್ರಶ್ನೆ. ಉತ್ತರ ಬಂದ್ಬಿಟ್ಟು ಇಡೀ ಭಾರತವನ್ನ ಈ ದಂಗೆ ವ್ಯಾಪಿಸಿರಲಿಲ್ಲ. ಸ್ವಹಿತಾಸಕ್ತಿಗಾಗಿ ಹೋರಾಟ ನಡೆದಿತ್ತು. ಯೋಜಿತವಾದ ಹೋರಾಟವಾಗಿರಲಿಲ್ಲ. ಭಾರತೀಯ ಸೈನಿಕರಲ್ಲಿ ಭಿನ್ನತೆ ಇತ್ತು. ಸೂಕ್ತ ಮಾರ್ಗದರ್ಶನವಿರಲಿಲ್ಲ ಮತ್ತೆ ಸಂಘಟನೆಯ ಕೊರತೆ ಇತ್ತು. ನೆಕ್ಸ್ಟ್ ನಾಯಕತ್ವ ಮತ್ತು ಶಿಸ್ತಿನ ಕೊರತೆ ಇತ್ತು. ನಿಶ್ಚಿತ ಗುರಿ ಇರಲಿಲ್ಲ. ಲೂಟಿ ದರೋಡೆಗಳಿಂದ ಜನರ ವಿಶ್ವಾಸವನ್ನ ಕಳೆದುಕೊಂಡಿದ್ರು. ಆ ಮೂಲಕ 1857 ದಂಗೆಗೆ ಪ್ರಮುಖ ಕಾರಣಗಳಾದ ಅಂಶಗಳು ಅಂತ ಹೇಳಬಹುದು. 33ನೇ ಪ್ರಶ್ನೆ ಪ್ರವಾಹ ಉಂಟಾಗಲು ಕಾರಣವೇನು? ಸೊ ನೈಸರ್ಗಿಕ ಪರಿಸ್ಥಿತಿಗಳಲ್ಲಿ ಅತ್ಯಧಿಕ ಮಳೆ, ಹಿಮ ಕರಗುವಿಕೆ, ಆವರ್ತ ಮಾರುತ ಮೆಗಾಸ್ಫೋಟ, ನದಿ ಸರಾಗವಾಗಿ ಹರಿಯಲಾರದಷ್ಟು ಅಡಚಣೆ, ನದಿ ಪಾತ್ರದಲ್ಲಿ ಹೂಳು ತುಂಬುವುದು, ಮಾನವ ಕೃತ್ಯಗಳು, ಅರಣ್ಯನಾಶ, ಅವೈಜ್ಞಾನಿಕ ನೀರಾವರಿ ವ್ಯವಸ್ಥೆ ಮತ್ತು ಕೃಷಿ ವ್ಯವಸ್ಥೆ, ಒಡ್ಡು ಮತ್ತು ಅಣೆಕಟ್ಟುಗಳನ್ನ ಒಡೆ ಹೋಗುವುದು ಮತ್ತೆ ಶೀಘ್ರಗತಿಯ ನವೀಕರಣ. ಇದು ಪ್ರವಾಹ ಉಂಟಾಗಲು ಕಾರಣ. ಇಲ್ಲಿಗೆ 3ನೇ ಮೇನು 4ನೇ ಮೇನು ಮುಗಿಯಿತು. 3 ಅಂಕದ ಪ್ರಶ್ನೆಗಳು. ಈಗ 4 ಅಂಕದ 5ನೇ ಮೇನಲ್ಲಿ ಬರುವಂತಹ ಪ್ರಶ್ನೆಗಳು. 34ನೇ ಪ್ರಶ್ನೆ 10ನೇ ಚಾಮರಾಜೇಂದ್ರ ಒಡೆಯರ ಕಾಲದ ಸುಧಾರಣೆಗಳು ಯಾವುವು ಅಂತ ಹೇಳಿದರೆ. ಒಳ್ಳೆಯ ಆಡಳಿತಗಾರರು ಮತ್ತು ಉದಾರ ಮನೋಭಾವದವರು ಮೈಸೂರು ಪ್ರಜಾಪ್ರತಿನಿಧಿ ಸಭೆಯನ್ನು ಪ್ರಾರಂಭಿಸಿದರು. 1881ರಲ್ಲಿ ಕೋಲದ ಚಿನ್ನ ಗಣಿ ಪ್ರಾರಂಭಿಸಿದರು. 1882ರಲ್ಲಿ ಬೆಂಗಳೂರು ಮೈಸೂರು ರೈಲ್ವೆ ಮಾರ್ಗ ಆರಂಭಿಸಿದರು. ದೇಶದ ಹಣಕಾಸಿನ ಸ್ಥಿತಿಯನ್ನು ಉತ್ತಮಗೊಳಿಸಿದರು. ಹೊಸ ರೈಲು ಮಾರ್ಗಗಳನ್ನು ರಚಿಸಿದರು. ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಗಳನ್ನು ಆರಂಭಿಸಿದರು. ಹೆಣ್ಣು ಮಕ್ಕಳಿಗಾಗಿ ಮಹಾರಾಣಿ ಬಾಲಿಕಾ ಪ್ರೌಢಶಾಲೆಯನ್ನ ಮೈಸೂರಿನಲ್ಲಿ ಸ್ಥಾಪಿಸಿದರು. ವಿವೇಕಾನಂದರಿಗೆ ಚಿಕಾಗೋ ಸರ್ವ ಧರ್ಮ ಸಮ್ಮೇಳನ ಹೋಗಲು ಸಹಾಯ ಮಾಡಿದರು. ಅನೇಕ ವಿದ್ವಾಂಸರಿಗೆ ಆಶ್ರಯ ನೀಡಿದರು. ಇದು 34ನೇ ಸಂಬಂಧಪಟ್ಟಂತ ಉತ್ತರ. ನೆಕ್ಸ್ಟ್ 34ರಲ್ಲಿ ಮತ್ತೊಂದು ಪ್ರಶ್ನೆ ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ವಿವರಿಸಿ ಅಂತ ಹೇಳಿದ್ದಾರೆ. ಈ ಉತ್ತರ 1793ರಲ್ಲಿ ಈ ಪದ್ಧತಿಯನ್ನು ಲಾರ್ಡ್ ಕಾರ್ನ್ವಾಲಿಸ್ ಬಂಗಾಳ ಮತ್ತು ಬಿಹಾರದಲ್ಲಿ ಜಾರಿಗೆ ತಂದನು. ಜಮೀನ್ದಾರರು ಭೂಮಾಲೀಕರಾಗಿದ್ದು ಪ್ರತಿ ವರ್ಷ ನಿಗದಿತ ಮೊತ್ತದ ಕಂದಾಯವನ್ನು ಸರ್ಕಾರಕ್ಕೆ ಸಲ್ಲಿಸುತ್ತಿದ್ದರು. ನಿಗದಿತ ಸಮಯದೊಳಗೆ ಕಂದಾಯ ಸಲ್ಲಿಸದಿದ್ದರೆ ಸರ್ಕಾರ ಜಮೀನ್ದಾರರು ಮಾಲೀಕತ್ವವನ್ನು ಹಿಂಪಡೆಯುತ್ತಿತ್ತು. ಜಮೀನ್ದಾರರು ನಿಗದಿತ ಮೊತ್ತಕ್ಕಿಂತ ಹೆಚ್ಚಿನ ಕಂದಾಯವನ್ನು ವಸೂಲಿ ಮಾಡುವ ಮೂಲಕ ರೈತರಿಗೆ ಶೋಷಿಸುತ್ತಿದ್ದರು. ಅನಾವೃಷ್ಟಿ ಅಥವಾ ಅತಿವೃಷ್ಟಿ ಇದ್ದರೂ ಜಮೀನ್ದಾರರು ಕಂದಾಯವನ್ನು ವಸೂಲಿ ಮಾಡುತ್ತಿದ್ದರು. ಈ ಪದ್ಧತಿಯಿಂದ ಬ್ರಿಟಿಷರಿಗೆ ಮತ್ತೆ ಜಮೀನ್ದಾರಿಗೆ
ಲಾಭವಾಯಿತೇ ವಿನಃ ರೈತರಿಗೆ ಲಾಭವಾಗಲಿಲ್ಲ. ರೈತರು ಮತ್ತು ಕೂಲಿ ಕಾರ್ಮಿಕರು ಜಮೀನ್ದಾರರ ಭೂಮಿಯನ್ನು ಕೆಲಸ ಮಾಡಲು ನಿರಂತರ ಅವಕಾಶಗಳು ಸಿಗಲಿಲ್ಲ. ಇದರ ಪರಿಣಾಮವಾಗಿ ರೈತರು ಮತ್ತು ಕೂಲಿ ಕಾರ್ಮಿಕರು ಬಹುಮುಖಿಗೆ ಶೋಷಣೆಗೆ ಒಳಗಾದರು. ಇದು ಕಾಯಂ ಜಮೀನ್ದಾರ್ ಪದ್ಧತಿಯ ಲಕ್ಷಣಗಳತ್ತು ವಿವರಣೆ. ನೆಕ್ಸ್ಟ್, ಮರುಭೂಮಿ ಮಣ್ಣು ಮತ್ತು ಮೆಕ್ಕಲು ಮಣ್ಣು ಹೇಗೆ ಭಿನ್ನವಾಗಿದೆ, ವ್ಯತ್ಯಾಸವನ್ನ ಇಲ್ಲಿ ನಾವು ಬರಿಬೇಕಾಗುತ್ತೆ. ಸೊ ಮರುಭೂಮಿ ಮಣ್ಣು ಅತಿ ಕಡಿಮೆ ಮಳೆ ಮತ್ತು ಅಧಿಕ ಉಷ್ಣಾಂಶ ಪ್ರದೇಶದಲ್ಲಿ ನಿರ್ಮಾಣವಾಗುತ್ತೆ. ಸೊ ಮೆಕ್ಕಲು ಮಣ್ಣು ನದಿಗಳ ಸಂಚಯ ಮಣ್ಣಿನಿಂದ ನಿರ್ಮಾಣವಾಗಿದೆ. ಸೊ ಕೆಂಪು ಮತ್ತು ಕಂದು ಮಣ್ಣದಿಂದ ಮರುಭೂಮಿಯ ಮಣ್ಣು ಕೂಡಿರುತ್ತೆ. ಅಧಿಕ ವಿಸ್ತಾರವಾಗಿ ಇದು ಹರಡಿದೆ ಅಂತ ಹೇಳ್ತಾರೆ. ನೀರು ಇಲ್ಲದೆ ಬೇಗ ಬಸಿಯುತ್ತದೆ ಅಂತ ಹೇಳ್ತಾರೆ. ಮತ್ತು ಇದು ಉತ್ತರ ಮೈದಾನ ಪ್ರದೇಶದಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಇಲ್ಲಿ ಇದು ರಾಜಸ್ಥಾನ ಮತ್ತು ಥಾರ್ ಮರುಭೂಮಿಯಲ್ಲಿ ಕಂಡುಬರುತ್ತದೆ. ನೆಕ್ಸ್ಟ್, ಸಜ್ಜೆ ಖರ್ಜೂರ ಪ್ರಮುಖ ಬೆಳೆಯಾಗಿದೆ ಇಲ್ಲಿ ಮರುಭೂಮಿಯಲ್ಲಿ. ಸೊ ಮೆಕ್ಕಲು ಮಣ್ಣಲ್ಲಿ ಗೋಧಿ, ಭತ್ತ, ಕಬ್ಬು, ಹತ್ತಿ, ಸೆಣಬು ಪ್ರಮುಖವಾದಂತಹ ಬೆಳೆಯನ್ನ ಬೆಳೆಯಲಾಗುತ್ತದೆ. ಇದು ಮರುಭೂಮಿ ಮತ್ತು ಮೆಕ್ಕಲು ಮಣ್ಣಿನ ಮಧ್ಯೆ ಇರುವಂತಹ ವ್ಯತ್ಯಾಸ. ಸೊ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್, ಭಾರತದಲ್ಲಿ ಉನ್ನತ ತಂತ್ರಜ್ಞಾನದ ಬಳಕೆ ಅನೇಕ ಬದಲಾವಣೆಗೆ ಕಾರಣವಿದೆ. ಹೇಗೆ ಅಂದ್ರೆ ಟೆಲಿಫೋನು, ಅಂತರ್ಜಾಲ, ರಕ್ಷಣಾ ಇಲಾಖೆ ಬಳಕೆಯಾಗಿದೆ, ಉಪಗ್ರಹ ಉಡಾವಣೆ, ಚಂದ್ರನ ಮೇಲೆ ಪದಾರ್ಪಣೆಯ ಬಳಕೆ, ಪಾರದರ್ಶಕ ಆಡಳಿತ, ಉದಾಹರಣೆಗೆ ನೆಮ್ಮದಿಯ ಸಕಾಲ, ಜಾಗತಿಕ ಆರ್ಥಿಕ ವ್ಯವಸ್ಥೆಯ ಸುಧಾರಣೆ, ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಸುಧಾರಣೆ, ಕೃತಕ ಬುದ್ಧಿಮತ್ತಿಗರ ಬಳಕೆ, ಯುದ್ಧ ಸಾಮಗ್ರಿ, ಪರಮಾಣು ಬಾಂಬ್ ತಯಾರಿಕೆಯಲ್ಲಿ ಬಳಕೆಯಾಗಿದೆ. ಸೊ ಇದು ಉನ್ನತ ತಂತ್ರಜ್ಞಾನ ಬಳಕೆಯು ಅನೇಕ ಬದಲಾವಣೆಗೆ ಕಾರಣವಾಗಿದೆ ಅನ್ನುವ ಪ್ರಶ್ನೆಗೆ ಉತ್ತರ. 36 ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಂದಗಾಮಿಗಳ ಪಾತ್ರವನ್ನು ಕೇಳಿದರೆ WC ಬ್ಯಾನರ್ಜಿ, MG ರಾನಡೆ, ಸುರೇಂದ್ರನಾಥ್ ಬ್ಯಾನರ್ಜಿ, ಗೋಪಾಲ್ ಕೃಷ್ಣ ಗೋಖಲೆ ಪ್ರಮುಖರಾದವರು. ಮಂದಗಾಮಿಗಳು ಬ್ರಿಟಿಷ್ ಆಳ್ವಿಕೆ ಮತ್ತು ನ್ಯಾಯಪರತೆಯಲ್ಲಿ ನಂಬಿಕೆ ಇಟ್ಟಿದ್ದರು. ಪ್ರಾರ್ಥನೆ ಮತ್ತು ಮನವಿಗಳ ಮೂಲಕ ತಮ್ಮ ಬೇಡಿಕೆಯನ್ನು ಸರ್ಕಾರ ಮುಂದೆ ಇಡುತ್ತಿದ್ದರು. ಜನರಲ್ಲಿ ರಾಜಕೀಯ ಎಚ್ಚರವನ್ನು ತರಲು ಪ್ರಯತ್ನಿಸಿದ್ದರು. ಮಂದಗಾಮಿಗಳ ಬೇಡಿಕೆ ದೇಶದಲ್ಲಿ ಕೈಗಾರಿಕೆ ಅಭಿವೃದ್ಧಿಯನ್ನು ಮಾಡುವಂಥದ್ದು, ಸೈನ್ಯ ವೆಚ್ಚವನ್ನು ಕಡಿಮೆ ಮಾಡುವಂಥದ್ದು, ಉನ್ನತ ಶಿಕ್ಷಣ ಕೊಡುವಂಥದ್ದು, ಬಡತನದ ಬಗ್ಗೆ ಅಧ್ಯಯನ ನಡೆಸಲು ಬ್ರಿಟಿಷ್ ಸರ್ಕಾರವನ್ನು ಒತ್ತಾಯಿಸುವಂಥದ್ದು. ಇದು ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಂದಗಾಮಿಗಳ ಪಾತ್ರ. ನೆಕ್ಸ್ಟ್, ಕೋಮುವಾದವನ್ನು ನಮ್ಮ ದೇಶದ ಏಕತೆಗೆ ಮತ್ತು ಸಮಗ್ರತೆಯ ಧಕ್ಕೆಯನ್ನ ಮಾಡುತ್ತದೆ. ಏಕೆ ಕೋಮುವಾದವು ನಮ್ಮ ದೇಶದ ಏಕತೆ ಮತ್ತು ಸಮಗ್ರತೆಗೆ ಧಕ್ಕೆಯನ್ನ ಮಾಡುತ್ತದೆ? ಹೇಗೆ? ಸೊ ಸಾಮಾಜಿಕ ಭಿನ್ನತೆಯನ್ನು ಸೃಷ್ಟಿ ಮಾಡುತ್ತದೆ, ಸಮಾಜದಲ್ಲಿ ಪರಸ್ಪರ ಅಪನಂಬಿಕೆಗೆ ಕಾರಣವಾಗುತ್ತದೆ, ಭಯದ ವಾತಾವರಣ ಸೃಷ್ಟಿ ಮಾಡುತ್ತದೆ, ಸಮಾಜದಲ್ಲಿ ಗುಂಪುಗಾರಿಕೆಯನ್ನು ಉಂಟು ಮಾಡುತ್ತದೆ, ಆರ್ಥಿಕ ವೈಷಮ್ಯಕ್ಕೆ ಕಾರಣವಾಗುತ್ತದೆ, ರಾಜಕೀಯ ಪೈಪೋಟಿಯನ್ನ ಮಾಡುತ್ತದೆ, ಸಾಮಾಜಿಕ ನೆಮ್ಮದಿಗೆ ನಾಶವಾಗುತ್ತದೆ, ದೇಶದ ಐಕ್ಯತೆಗೆ ಮತ್ತು ಸಮಗ್ರತೆಗೆ ಧಕ್ಕೆಯಾಗುತ್ತದೆ, ಸಾಂಸ್ಕೃತಿಕ ಬಹುರೂಪತೆಗೆ ಧಕ್ಕೆಯಾಗುತ್ತದೆ, ವ್ಯಕ್ತಿಗಳ ಜೀವ ಹಾಗೂ ಸ್ವತ್ತುಗಳಿಗೆ ಹಾನಿಯಾಗುತ್ತದೆ. ಸೊ ನೆಕ್ಸ್ಟ್, ಮ್ಯಾಪ್ ಈ ಕೆಳಗಿನಂತಿದೆ. ಸೊ ನೋಡಿ, ಯಾರಿಗೆಲ್ಲ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ತರಗತಿಯಲ್ಲಿ ಸಿಗೋಣ.